ಪರಮಪೂಜ್ಯರಾದ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು ಇವತ್ತಿಗೆ 67 ವರ್ಷಗಳ ಹಿಂದೆ ಆರಂಭ ಮಾಡಿದಂತಹ ವೇದಾಂತ ಗುರುಕುಲ ಇವತ್ತು ಸಂಸ್ಕೃತ ವಿದ್ಯಾಲಯವಾಗಿ ಬೆಳೆದಿರತಕ್ಕಂತಹ ಪೂರ್ಣಪ್ರಜ್ಞ ವಿದ್ಯಾಪೀಠ 12 ವಿದ್ಯಾರ್ಥಿಗಳಿಂದ ಆರಂಭವಾದದ್ದು 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ 60ಕ್ಕೂ ಹೆಚ್ಚು ಅಧ್ಯಾಪಕರು ಪಾಠ ಹೇಳ್ತಕ್ಕಂತಹ ಎಲ್ಲರಿಗೂ ಸಮಾಜದಿಂದ ಮಾನ್ಯವಾದ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ನಮ್ಮ ಮಕ್ಕಳನ್ನು ಓದಿಸಬೇಕು ಅಂತ ಸಮಾಜ ಬಯಸತಕ್ಕಂತಹ ವ್ಯವಸ್ಥಿತ ವಿದ್ಯಾಭ್ಯಾಸಕ್ಕೆ ಒಂದು ನಾಂದಿಯನ್ನು ಹಾಡಿರತಕ್ಕಂತಹ ಸಂಸ್ಥೆ. ಅದರ ಜೊತೆಗೆ ಸಂಶೋಧನಾ ಮಂದಿರ, ವಿದ್ಯಾಪೀಠದ 12 ವರ್ಷದ ಪೂರ್ಣ ಅಧ್ಯಯನವನ್ನು ಮುಗಿಸಿ ಶಾಸ್ತ್ರದಲ್ಲಿ ಇನ್ನಷ್ಟು ಸಂಶೋಧನೆ ಮಾಡತಕ್ಕಂತಹ ಬಯಕೆಯುಳ್ಳವರಿಗೆ ಅದಕ್ಕೂ ಬೇಕಾದ ವ್ಯವಸ್ಥೆ. ಒಂದು ವಿಶ್ವವಿದ್ಯಾಲಯದಲ್ಲಿ, ಯೂನಿವರ್ಸಿಟಿಯಲ್ಲಿ ಏನೆಲ್ಲ ಅವಕಾಶಗಳು ಲಭ್ಯವಾಗ್ತದೆ ಆ ಎಲ್ಲ ಅವಕಾಶಗಳು ಸಿಗುವ ಹಾಗೆ ಈ ಒಂದು ವಿದ್ಯಾಪೀಠದ ವ್ಯವಸ್ಥೆಯನ್ನು ಪೂಜ್ಯ ಗುರುಗಳು ವ್ಯವಸ್ಥೆ ಮಾಡಿಕೊಟ್ಟು ಇದೀಗ ಕುಲಪತಿಗಳಾಗಿ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಕೂಡ ಅದೇ ರೀತಿಯಲ್ಲಿ ಇನ್ನಷ್ಟು ಅದಕ್ಕೆ ಶಕ್ತಿಯನ್ನು ತುಂಬಿಸುವ ಕೆಲಸವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ವಿದ್ಯಾಪೀಠದ ಅಧ್ಯಯನದ ಪದ್ಧತಿ ಪರಮಪೂಜ್ಯ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದರು ಮತ್ತು ವಿಶ್ವೇಶತೀರ್ಥ ಶ್ರೀಪಾದರು ಪಕ್ವ ವ್ಯವಸ್ಥೆಯನ್ನು ಮಾಡಿಟ್ಟಿದ್ದಾರೆ. ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 9:30 ಗಂಟೆಯ ತನಕ ಪುಟ್ಟ ವಿದ್ಯಾರ್ಥಿಗಳು ಕೂಡ ತಾವು ಶಾಸ್ತ್ರದ ಅಧ್ಯಯನದ ಜೊತೆಗೆ ಆರಂಭದಲ್ಲಿ ಕೆಲವೊಂದು ಕಂಠಪಾಠಗಳು, ಸಂಸ್ಕೃತ ಭಾಷೆಯಲ್ಲಿ ಆ ವಿದ್ಯಾರ್ಥಿಗಳು ನನ್ನ ಭಾಷೆ ಅದನ್ನು ನಾನು ಮಾತಾಡಬಲ್ಲೆ ಅನ್ನುವಷ್ಟು ಶಕ್ತಿ ಬರುವುದಕ್ಕೋಸ್ಕರ ಬೇಕಾದ ವ್ಯವಸ್ಥೆ. ಆಮೇಲೆ ಆ ಭಾಷೆಯಲ್ಲಿರತಕ್ಕಂತಹ ಶಾಸ್ತ್ರಗಳ ಒಳಗೆ ಪ್ರವೇಶ. ವಿದ್ಯಾರ್ಥಿಗಳು ಸಂಸ್ಕೃತ ಅದರ ಜೊತೆಗೆ ಸ್ವಲ್ಪ ಇಂಗ್ಲೀಷ್ ಅಧ್ಯಯನ ಮಾಡಬೇಕು, ಕಂಪ್ಯೂಟರ್ನ ಪ್ರಜ್ಞೆಯೂ ಬೇಕು ಅನ್ನುವ ದೃಷ್ಟಿಯಿಂದ ಆಂಗ್ಲ ಭಾಷೆ ಮತ್ತು ಗಣಕಯಂತ್ರದ ಶಿಕ್ಷಣದ ವ್ಯವಸ್ಥೆಯನ್ನು ಕೂಡ ಇದರ ಜೊತೆಗೆ ಅಳವಡಿಸಿಕೊಂಡಿದ್ದೇವೆ. ಇಂಗ್ಲೀಷ್ ಭಾಷೆಯಲ್ಲಿ ನಮ್ಮ ಶಾಸ್ತ್ರವನ್ನು ಪ್ರಚಾರ ಮಾಡತಕ್ಕಂತಹ ವ್ಯಕ್ತಿಗಳು ಇವತ್ತಿನ ಸಮಾಜಕ್ಕೆ ಅವಶ್ಯಕವಾಗಿದೆ. ಆ ದೃಷ್ಟಿಯಿಂದ ಅವರಿಗೆ SSLC ಅಧ್ಯಾಪನದ ವ್ಯವಸ್ಥೆಯನ್ನು ಮಾಡಿಸಿ ಇನ್ನೂ ಹೆಚ್ಚಿನ ಅಧ್ಯಯನ ಮಾಡಬೇಕು ಅನ್ನೋ ದೃಷ್ಟಿಯುಳ್ಳವರಿಗೆ ಪಕ್ಕದಲ್ಲಿರುವ ವಿಜಯ ಕಾಲೇಜು, APS ಕಾಲೇಜು ಇವುಗಳಲ್ಲಿ ಸಂಧ್ಯಾ ಕಾಲೇಜುಗಳಲ್ಲಿ ಅಧ್ಯಯನ ಮಾಡುವುದಕ್ಕೂ ಸಂಸ್ಥೆ ಅನುಕೂಲ ಮಾಡಿಕೊಡ್ತದೆ. ಆದರೆ ಅಂಥ ವಿದ್ಯಾರ್ಥಿಗಳು ಪೂರ್ಣಪ್ರಜ್ಞ ವಿದ್ಯಾಪೀಠ ಕಲಿಸುವ ಸಮಗ್ರ ಶಾಸ್ತ್ರಗಳಲ್ಲಿ ತಾವು ಪ್ರತಿಭಾವಂತರಾಗಿ ವಿದ್ಯಾಪೀಠದ ಪರೀಕ್ಷೆಗಳಲ್ಲಿ ಪೂರ್ಣ ಅಂಕಗಳನ್ನು ಪಡೆದಿರಬೇಕಾಗ್ತದೆ ಅನ್ನೋ ಒಂದು ನಿಯಮವನ್ನು ವ್ಯವಸ್ಥೆಗೊಳಿಸಿದ್ದೇವೆ. ಹೀಗಾಗಿ ಪರಾಪರ ವಿದ್ಯೆಗಳನ್ನು ಜೊತೆಗೆ ಅಧ್ಯಯನ ಮಾಡಿಕೊಂಡು ಅನೇಕ ಕ್ಷೇತ್ರಗಳಲ್ಲಿ ಮುಂದುವರಿಯುವುದಕ್ಕೆ, ಆ ವಿದ್ಯಾರ್ಥಿಗಳ ಸರ್ವತೋಮುಖವಾದಂತಹ ಸಾಮಾಜಿಕ ಬೆಳವಣಿಗೆಗೆ, ಆಧ್ಯಾತ್ಮಿಕ ಬೆಳವಣಿಗೆಗೆ ಪೂರ್ಣಪ್ರಜ್ಞ ವಿದ್ಯಾಪೀಠ ಅನ್ನುವುದು ಒಂದು ಕ್ಷೇತ್ರವಾಗಿ ಇವತ್ತು ನಿಂತಿದೆ. ಆ ಕಾರಣದಿಂದಲೇ ಇಲ್ಲಿಂದ ಹೊರಬರತಕ್ಕಂತಹ ವಿದ್ಯಾರ್ಥಿಗಳು ಇವತ್ತು 60 ವರ್ಷದ ಈ ಪೂರ್ಣಪ್ರಜ್ಞ ವಿದ್ಯಾಪೀಠದ ಉತ್ಪನ್ನ ವಿದ್ಯಾರ್ಥಿಗಳನ್ನು, ಇವತ್ತಿನ ವಿದ್ವಾಂಸರನ್ನು ನಾವು ಪರಿಗಣಿಸಿದರೆ ಅನೇಕರು ಪೀಠಾಧಿಪತಿಗಳಾಗಿದ್ದಾರೆ. ಉತ್ತಮ ಪುರೋಹಿತರಾಗಿ ದೇಶದ ಮೂಲೆ ಮೂಲೆಗಳಲ್ಲಿ, ಕೆಲವರು ಚೆನ್ನೈಯಲ್ಲಿ, ಕೆಲವರು ದೆಹಲಿಯಲ್ಲಿ, ಕಾಶಿಯಲ್ಲಿ, ಬೊಂಬಾಯಿಯಂತಹ ನಗರಗಳಲ್ಲಿ, ಹಳ್ಳಿಗಳಲ್ಲೂ ಕೂಡ ಇಲ್ಲಿ ಸಿದ್ಧಗೊಂಡಂತಹ ಪುರೋಹಿತರು, ಯಾಜ್ಞಿಕಗಳನ್ನು ವಿಧಿಬದ್ಧವಾದ ಸರಿಯಾದ ಸಂಸ್ಕೃತ ಭಾಷೆಯ ಪೌರೋಹಿತ್ಯವನ್ನು ನಡೆಸತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ವಿದ್ವಾಂಸರಾಗಿ ಪ್ರವಚನಗಳನ್ನು ಮಾಡ್ತಾ ಜನರಲ್ಲಿ ಧರ್ಮಶ್ರದ್ಧೆಯನ್ನು ಮೂಡಿಸುವ ಕೆಲಸ, ಧರ್ಮವನ್ನು ಉತ್ಕರ್ಷಗೊಳಿಸತಕ್ಕಂತಹ ಕೆಲಸ, ಅದರಲ್ಲಿ ತಮ್ಮ ಸೇವೆಯನ್ನು ತಾವು ಸಲ್ಲಿಸ್ತಾ ಇದ್ದಾರೆ. ಬೇರೆ ಬೇರೆ ಸಂಸ್ಥೆಗಳಲ್ಲಿ, ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಪ್ರೊಫೆಸರುಗಳಾಗಿ, ಕೊನೆಗೆ VCಗಳಾಗಿಯೂ ಕರ್ತವ್ಯವನ್ನು ನಿರ್ವಹಿಸಿದ್ದನ್ನು ಪೂರ್ಣಪ್ರಜ್ಞ ವಿದ್ಯಾಪೀಠದಿಂದ ಹೊರಬಂದವರಲ್ಲಿ ನೋಡ್ಬೋದು. ಚಾರ್ಟರ್ಡ್ ಅಕೌಂಟೆಂಟ್ಗಳಾಗಿ, ಲಾಯರ್ಗಳಾಗಿ ಆ ಅಧ್ಯಯನವನ್ನು ಈ ಅಧ್ಯಯನದ ಜೊತೆಗೆ ನಡೆಸಿದಂತಹ ಪ್ರತಿಭಾವಂತರೂ ಕೂಡ ವಿದ್ಯಾಪೀಠದಲ್ಲಿ ಇವತ್ತು ಹೊರಬಂದದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಪ್ರತಿಯೊಬ್ಬರ ಹೆಸರನ್ನು ನಾನು ಉಲ್ಲೇಖ ಮಾಡುವುದಿಲ್ಲ, ಆದರೆ ಅದನ್ನು ಪೂರ್ಣಪ್ರಜ್ಞ ವಿದ್ಯಾಪೀಠದಿಂದ ಹೊರಬಂದ ವಿದ್ವಾಂಸರು ಅನ್ನುವುದಾಗಿಯೇ ಅಂತಹ ಲಾಯರ್ಗಳನ್ನು, ಚಾರ್ಟರ್ಡ್ ಅಕೌಂಟೆಂಟುಗಳನ್ನು, VCಗಳನ್ನು, ಪ್ರೊಫೆಸರುಗಳನ್ನು, ಅದರ ಜೊತೆಗೆ ಉತ್ತಮ ವಿದ್ವಾಂಸರಾಗಿ, ಸಂಶೋಧಕರಾಗಿ
ಹೊಸ ಹೊಸ ಗ್ರಂಥಗಳನ್ನು ರಚನೆ ಮಾಡ್ತಕ್ಕಂತಹ ಬರಹಗಾರರನ್ನು, ಆಧುನಿಕ ಚಿಂತನೆಯನ್ನು ಮುಂದಿಟ್ಟುಕೊಂಡು ಯಾರು ಪ್ರಾಚೀನ ಶಾಸ್ತ್ರಗಳನ್ನು ನಿರಾಕರಿಸತಕ್ಕಂಥ ವ್ಯಕ್ತಿಗಳಿದ್ದಾರೆ ಅಂಥವರಿಗೂ ಕೂಡ ಶಾಸ್ತ್ರೀಯವಾದ ಸರಿಯಾದ ಉತ್ತರವನ್ನು ಕೊಡ್ತಕ್ಕಂತಹ ಆ ರೀತಿಯ ಗ್ರಂಥಗಳು, ಸೀತಾಯನ ಮುಂತಾದ ಗ್ರಂಥಗಳನ್ನು ರಚಿಸಿದ ವಿದ್ವಾಂಸರು ಕೂಡ ಪೂರ್ಣಪ್ರಜ್ಞ ವಿದ್ಯಾಪೀಠದಿಂದ ಹೊರಬಂದಿದ್ದಾರೆ. ಹೀಗಾಗಿ ಏನು ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ಮೂಲ ಉದ್ದೇಶ ಇದೆ, ನಮ್ಮ ಪ್ರಾಚೀನ ಶಾಸ್ತ್ರ ಪರಂಪರೆ ಅದು ಸುದೃಢವಾಗಬೇಕು, ಜನರಲ್ಲಿ ಧರ್ಮಶ್ರದ್ಧೆ ಯಾವತ್ತೂ ಮಾಸಬಾರ್ದು, ವಿಶೇಷವಾಗಿ ಮಧ್ವ ಸಿದ್ಧಾಂತದ ಸಾರ ಅದು ಏನು ಅನ್ನೋದು ಜನರಿಗೆ ಅರ್ಥ ಆಗುವುದರ ಮೂಲಕ ಈ ಮಧ್ವ ಸಿದ್ಧಾಂತದ ಜೀವನ ಅಳವಡಿಕೆಯ ಮೂಲಕ ಜನರು ಈ ತತ್ವವಾದದ ಮೂಲಕ ಉತ್ಕರ್ಷವನ್ನು, ಆತ್ಮಶ್ರೇಯಸ್ಸಿನ ಸಾಧನೆಯನ್ನು ಮಾಡಿಕೊಳ್ಳಬೇಕು ಅನ್ನೋ ಉದ್ದೇಶ ಇದೆ. ಆ ದೃಷ್ಟಿಯಿಂದ ಪೂರ್ಣಪ್ರಜ್ಞ ವಿದ್ಯಾಪೀಠ ಇವತ್ತಿಗೂ ಕೂಡ ಒಳ್ಳೆಯ ಅಧ್ಯಾಪಕ ಸಮುದಾಯದ ಜೊತೆಗೆ ಪೂಜ್ಯ ಶ್ರೀ ಕುಲಪತಿಗಳ ಮಾರ್ಗದರ್ಶನದ ಒಂದಿಗೆ ಕಟಿಬದ್ಧವಾಗಿ ನಿಂತಿದೆ. ವಿದ್ಯಾರ್ಥಿ ಸಂಖ್ಯೆಯೂ ಪ್ರತಿ ವರ್ಷವೂ 30ಕ್ಕೆ ಕಡಿಮೆ ಇಲ್ಲದೆ 40-45 ವಿದ್ಯಾರ್ಥಿಗಳು ಪ್ರತಿ ವರ್ಷವೂ ಪೂರ್ಣಪ್ರಜ್ಞ ವಿದ್ಯಾಪೀಠಕ್ಕೆ ಸೇರ್ತಾ ಇದ್ದಾರೆ. ಪೂಜ್ಯ ಗುರುಗಳ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರ ಹೆಬ್ಬಯಕೆ ಇದೆ, ಇಂತಹ ಸಂಸ್ಥೆಯಲ್ಲಿ 1000ಕ್ಕೆ ಕಡಿಮೆ ಇಲ್ಲದೆ ವಿದ್ಯಾರ್ಥಿಗಳ ಅಧ್ಯಯನ ನಡೆಸಬೇಕು, ಅದಕ್ಕೆ ಬೇಕಾದಂತಹ ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಾವು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈಗ ಸುಮಾರು 400ರಿಂದ 500 ವಿದ್ಯಾರ್ಥಿಗಳಷ್ಟು ಇಲ್ಲಿ ಅಧ್ಯಯನ ಮಾಡುವುದಕ್ಕೆ ಬೇಕಾಗುವಷ್ಟು ವ್ಯವಸ್ಥೆ, ವಸತಿ ವ್ಯವಸ್ಥೆ, ಅವರಿಗೆ ಬೇಕಾದ ಸ್ನಾನ ಸಂಧ್ಯಾ ಇತ್ಯಾದಿ ಮಾಡುವುದಕ್ಕೆ ಬೇಕಾದ ಸಮಗ್ರ ಆಂತರಿಕ ವ್ಯವಸ್ಥೆಗಳನ್ನು, ಭೋಜನಾದಿ ವ್ಯವಸ್ಥೆ ಎಲ್ಲವನ್ನೂ ಕೂಡ ಇಲ್ಲಿ ಪರಿಕಲ್ಪಿಸಲಾಗಿದೆ. ಆ ನಿಟ್ಟಿನಿಂದ ಸಮಾಜದ ಬಂಧುಗಳು ಈ ಶಾಸ್ತ್ರದ ಅಧ್ಯಯನದಿಂದ ಸಿಗತಕ್ಕಂಥ ಐಹಿಕ ಪಾರತ್ರಿಕ ಶ್ರೇಯಸ್ಸನ್ನು ಮನಸ್ಸಲ್ಲಿ ಇಟ್ಟುಕೊಂಡು ತಮ್ಮ ಮಕ್ಕಳ, ತಮ್ಮ ಕುಟುಂಬದ, ತಮ್ಮ ವಂಶದ ಉದ್ಧೃತಿಗೋಸ್ಕರ, ಸಮಾಜಕ್ಕೆ ಒಬ್ಬ ಮಗನನ್ನು ನಾವು ಕೊಟ್ಟಿದ್ದೇವೆ ಅನ್ನುವ ತೃಪ್ತಿಗೋಸ್ಕರ ಪೂರ್ಣಪ್ರಜ್ಞ ವಿದ್ಯಾಪೀಠಕ್ಕೆ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳನ್ನು ಕಳಿಸಿಕೊಡುವುದರ ಮೂಲಕ ಸಂಸ್ಥೆ ಏನು ಬಯಸ್ತಾ ಇದೆ, ಸಂಸ್ಥೆ ಏನು ಮಾಡ್ತಾ ಇದೆ, ಅದರಲ್ಲಿ ತಾವೂ ಕೂಡ ತಮ್ಮ ಸಹಕಾರವನ್ನು ಕೊಡಬೇಕು ಎಂಬುದಾಗಿ ಇಲ್ಲಿಯ ಪ್ರಾಂಶುಪಾಲನಾಗಿ ನನ್ನ ಪ್ರೀತಿಯ ಕೋರಿಕೆಯನ್ನು ನಿಮ್ಮ ಮುಂದೆ ಇಡ್ತೇನೆ. ನಮಸ್ಕಾರ.